ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ಅಂಗೀಕರಿಸಿದ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆಯೊಂದನ್ನು ನೀಡಿದ್ದಾರೆ. ನಿನ್ನೆ ರಾಜೀನಾಮೆ ನೀಡಿದ್ದ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ನಿನ್ನೆ ದಿನ ರಾಜೀನಾಮೆಯೊಂದನ್ನು ನೀಡಿರುತ್ತಾರೆ. ಅಬ್ದುಲ್ ಜಬ್ಬಾರ್ ಅವರ ನೇತೃತ್ವದಲ್ಲಿ ರಚಿಸಲಾಗಿದ್ದಂತಹ ಅಲ್ಪಸಂಖ್ಯಾತ ವಿಭಾಗದ ಸಮಿತಿ ವಿಸರ್ಜಿಸಲಾಗಿದೆ. ನೂತನ ಸಮಿತಿ ರಚನೆ ಬಗ್ಗೆ ಕ್ರಮ ವಹಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಒಂದನ್ನು ನೀಡಿದ್ದಾರೆ. ನಿನ್ನೆ ದಿನ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ನೀಡಿದ್ರು. ಆ ಒಂದು ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಅಬ್ದುಲ್ ಜಬ್ಬಾರ್ ವಿರುದ್ಧವಾಗಿ ಈಗಾಗಲೇ ಕೈ ಲೀಡರ್ಸ್ಗಳು ಆರೋಪವನ್ನು ಮಾಡಿದ್ರು. ಹೀಗಾಗಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಸಲ್ಲಿಕೆಯೊಂದನ್ನು ಮಾಡಿದ್ದಾರೆ. ನಿನ್ನೆ ದಿನ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ನೀಡಿರುತ್ತಾರೆ. ಅದನ್ನು ಅಂಗೀಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ದಿನ ರಾಜೀನಾಮೆಯನ್ನು ನೀಡಿರುತ್ತಾರೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್. ಒಂದಿಷ್ಟು ಮುಖ್ಯವಾಗಿ ಕಾಂಗ್ರೆಸ್ನ ಪಾಳಯದಲ್ಲಿನೇ ಅಂದರೆ ಅವರವರ ಮಧ್ಯೆ ಒಂದಿಷ್ಟು ಗೊಂದಲಗಳು ಚರ್ಚೆಗಳು ಉಂಟಾಗಿದ್ವು, ಒಳಗೊಳಗೆ ಜಗಳಗಳು ನಡೆದಿದ್ವು ಎನ್ನುವಂತಹ ಮಾಹಿತಿಗಳು ಹರಿದಾಡ್ತಾ ಇದೆ. ಸೊ ಅಬ್ದುಲ್ ಜಬ್ಬಾರ್ ಅವರು ನಿನ್ನೆ ದಿನ ದಿಢೀರನೆ ಈ ರೀತಿಯಾಗಿ ಒಂದು ರಾಜೀನಾಮೆ ಒಂದನ್ನು ನೀಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿರ್ತಾರೆ. ಯಾರು ಸಲೀಂ ಅವರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಒಂದು ಪ್ರೆಸ್ ಮೀಟನ್ನು ಮಾಡಿರ್ತಾರೆ. ಒಂದಿಷ್ಟು ಬೇರೆ ಬೇರೆ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ನಲ್ಲಿದ್ದಂತಹ ಲೀಡರ್ಸ್ಗಳು ಒಂದಿಷ್ಟು ಆರೋಪಗಳನ್ನು ಸಹಿತ ಅಬ್ದುಲ್ ಜಬ್ಬಾರ್ ಅವ್ರ ಮೇಲೆ ಮಾಡಿರ್ತಾರೆ. ಸೊ ಅದಾದ ನಂತರ ಈಗ ನಿನ್ನೆ ದಿನ ರಾಜೀನಾಮೆಯನ್ನು ನೀಡಿದ್ದಾರೆ ಅಬ್ದುಲ್ ಜಬ್ಬಾರ್ ಅವರು. ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಮುಖ್ಯವಾಗಿ ಅವರವರ ಅಂದರೆ ಕಾಂಗ್ರೆಸ್ನ ಪಾಳ್ಯದಲ್ಲಿನೇ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಾಗಿರ್ಬೋದು ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿದ್ದವು. ಅದಾದ ನಂತರ ಮತದಾನ ಎಲ್ಲ ಮುಗಿದ ನಂತರ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ಅಂದರೆ ಇಂಡೈರೆಕ್ಟಾಗಿ ಒಂದಿಷ್ಟು ಹೇಳಿಕೆಗಳು ಏನೆಲ್ಲ ನೀಡ್ತಾರೆ, ಅದರಿಂದ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಆರೋಪಗಳನ್ನು ಏನೆಲ್ಲ ಮಾಡಿರ್ತಾರೆ. ಅದಾದ ನಂತರ ನಡೆದಿರುವಂಥದ್ದು ಇದು. ನಿನ್ನೆ ದಿನ ರಾಜೀನಾಮೆಯನ್ನು ನೀಡ್ತಾರೆ ಅಬ್ದುಲ್ ಜಬ್ಬಾರ್ ಅವರು. ಈ ಒಂದು ಅಬ್ದುಲ್ ಜಬ್ಬಾರ್ ಅವರು ಒಂದು ರಾಜೀನಾಮೆಯನ್ನು ನೀಡ್ತಾರೆ, ಅದನ್ನು ಅಂಗೀಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ನ ಪಾಳ್ಯದಲ್ಲಿ ಒಳಗೊಳಗೆ ಜಗಳ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಸೊ ಈ ಹಿಂದೆ ಯಾವಾಗ ಪ್ರೆಸ್ ಮೀಟ್ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ ಬಹಿರಂಗವಾದಂತಹ ಹೇಳಿಕೆಗಳನ್ನು ಕೂಡ ನೀಡ್ತಾರೆ. ಅದು ಇಂಡೈರೆಕ್ಟಾಗಿ ಅವರ ಯಾರ್ದ ಹೆಸರುಗಳನ್ನು ಮೆನ್ಷನ್ ಮಾಡೋದಿಲ್ಲ. ಆದರೂ ಸಹಿತ ಅವೆಲ್ಲವೂ ಕೂಡ ಆ ಒಂದು ನಾಯಕರಿಗೆ, ಆ ಒಂದು ಲೀಡರ್ಸ್ಗಳಿಗೆ ನೇರವಾಗಿ ಹೇಳಿರುವಂತಹ ರೀತಿಯಲ್ಲಿ ಇರ್ತಾ ಇದ್ವು ಆ ಒಂದು ಹೇಳಿಕೆಗಳು. ಸೊ ಅದರಿಂದ ಕೂಡ ಸಾಕಷ್ಟು ಒಂದಿಷ್ಟು ಗೊಂದಲಗಳು ಚರ್ಚೆಗಳು ಕೂಡ ಆಗ್ತಾಯಿದ್ವು. ಆ ಒಂದಿಷ್ಟು ಆರೋಪಗಳು ಆದ ನಂತರ ನಿನ್ನೆ ದಿನ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಸೊ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಮುಂದೆ ಏನಾಗುತ್ತೆ ಮತ್ತು ಕಾಂಗ್ರೆಸ್ನ ಈ ಒಂದು ಪಾಳ್ಯದಲ್ಲಿ ಒಳಗೊಳಗೆ ಜಗಳ ಇದು ಎಷ್ಟು ದಿನಗಳ ಕಾಲ ಇತ್ತು ಮತ್ತು ಇನ್ನು ನಡೀತಾನೇ ಇದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಅವರವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಬಣಗಳು ಬೇರೆ ಬೇರೆ ಗುಂಪುಗಳಾಗಿ ಸೇರಿಕೊಂಡು ಜಗಳಗಳು ನಡೀತಾ ಇದ್ದಾವೆ, ಮುನಿಸುಗಳು ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಮಾಹಿತಿ ಹರಿದಾಡ್ತಾ ಇದೆ.